ನಮಸ್ಕಾರ ಕರ್ನಾಟಕ. ಇವತ್ತು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಕುಡಿದು ಅಕಸ್ಮಾತ್ ಟ್ಯಾಕ್ಸಿ ಸಿಕ್ಕಿಲ್ಲ ಅಂತಂದ್ರೆ ಅಂದ್ರೆ ಇದು ಮದ್ಯಪಾನ ಮಾಡೋರಿಗೆ ಒಂದು ಆಫರ್. ಕುಡಿದ್ಬಿಟ್ಟು ನಿಮ್ಗೆ ನಡಿಲಿಕ್ಕಾಗಲಿಲ್ಲ, ಅಕಸ್ಮಾತ್ ನಿಮ್ಗೆ ಆಟೋ ಸಿಗ್ಲಿಲ್ಲ, ಗಾಡಿ ಸಿಗ್ಲಿಲ್ಲ, ನೀವು ಯಾರು ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಗ್ರೇಟ್ 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 ನಮ್ಮ ಅವ್ರಿಗೊಂದು ಸಲಾಮ್ ರೀ. ನಾನು ಮದ್ಯಪಾನ ಮಾಡೋ ಅಂತ ಸಮುದಾಯದ ಪರವಾಗಿ ನಾನು ಹೋಮ್ ಮಿನಿಸ್ಟ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ಮೇಲೆ ಯಾರಾದ್ರೂ ಕುಡಿದು ನಿಮ್ಮ ಹತ್ರ ಜೇಬಲ್ ಕಾಸಿಲ್ಲ, ಟ್ಯಾಕ್ಸಿ ಬುಕ್ ಮಾಡಕ್ ಆಗ್ತಾ ಇಲ್ಲ, ಟ್ಯಾಕ್ಸಿ ಸಿಕ್ಕಿಲ್ಲ, ಯಾವುದೇ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಆರಾಮಾಗಿ ಅಲ್ಲಿ ಪಕ್ಕದಲ್ಲಿರೋ ಪೊಲೀಸರಿಗೆ ಅಥವಾ 100ಗೆ ಫೋನ್ ಮಾಡಿದ್ರೆ ಅವರು ನಿಮ್ಮ ಜೀಪಲ್ಲಿ ನೀವು ಮದ್ಯಪಾನ ಮಾಡಿರುವಂತ ಸಮುದಾಯ ಯಾರೇ ಆಗಿರ್ಬೋದು, ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಎಣ್ಣೆ ಹೊಡೆದು ನಿಲ್ಲಕ್ಕಾಗ್ದಿರೋದು ಯಾರೇ ಆಗಿರ್ಬೋದು, ನಿಮ್ಗೆ ಹತ್ರ ದುಡ್ಡಿಲ್ಲ, ನಿಮ್ಮ ಹತ್ರ ಟ್ಯಾಕ್ಸಿ ಮಾಡಕ್ ಆಗ್ತಾ ಇಲ್ಲ, ನಿಮ್ ಫೋನು ಕಳೆದೋಗಿದ್ಯಾ, ನೀವೇನು ಯೋಚನೆ ಮಾಡ್ಬೇಕಲ್ಲ, 100ಗೆ ಫೋನ್ ಮಾಡಿದ್ರೆ ಪೊಲೀಸವ್ರು ಬರ್ತಾರೆ, ನಿಮ್ ಮನೆ ಗಂಟ ಬಿಡ್ತಾರೆ. ನಾನು ಹೇಳಿಲ್ಲ ಇದನ್ನ. ನಮ್ಮ ಹೋಮ್ ಮಿನಿಸ್ಟ್ರು ಏನ್ ಗೊತ್ತಾ, ಇದು ಮದ್ಯಪಾನ ಮಾಡುವಂತ ಸಮುದಾಯಕ್ಕೆ ಭಾಗ್ಯ ಕೊಟ್ಟಿದ್ದಾರೆ. ಮದ್ಯಪಾನ ಮಾಡಿ ಟೈಟ್ ಆಗಿರೋರ್ಗೆ ಪೊಲೀಸರು ಇನ್ಮೇಲೆ ಮನೆಗೆ ಬಿಡ್ತಾರೆ. ಎಸ್ಪೆಷಲಿ ಬೆಂಗಳೂರಲ್ಲಿ ನೀವು ಯಾರು ಹೆದರ್ಬೇಕಾಗಿಲ್ಲ, ಆಟೋ ಬುಕ್ ಮಾಡಬೇಕಾಗಿಲ್ಲ, ಕ್ಯಾಬ್ ಬುಕ್ ಮಾಡಬೇಕಾಗಿಲ್ಲ, ಏನ್ರ ಬಗ್ಗೆ ಬುಕ್ ಮಾಡಬೇಕಾಗಿಲ್ಲ. 100ಗೆ ಫೋನ್ ಮಾಡಿದ್ರೆ ಪೊಲೀಸರು ಬರ್ತಾರೆ, ನಿಮ್ಮನ್ನ ನಿಮ್ಮ ಮನೆಗೆ ಬಿಡ್ತಾರೆ. ಇದು ನಾನು ಹೇಳಿಲ್ಲಪ್ಪ, ನನಗೆ ಇವರು ಹೋಮ್ ಮಿನಿಸ್ಟ್ರು ಪರಮೇಶ್ವರೇ ಹೇಳಿದ್ದು. ನಾವು ಕುಡಿದು ಟೈಟ್ ಆಗಿರೋರ್ನ ಮನೆಗೆ ಬಿಡ್ತೀವಿ ಅಂತ. ದಯಮಾಡಿ ಈ ಒಂದು ಆಫರ್ನ ಎಲ್ಲ ಡ್ರಿಂಕ್ಸ್ ಮಾಡೋರು, ಡ್ರಿಂಕ್ಸ್ ಮಾಡಿ ಸುಸ್ತಾಗೋರು ದಯಮಾಡಿ ಈ ಆಫರ್ನ ಪರಮೇಶ್ವರ್ ಹೇಳಿದರೆ ನಮ್ಮ ಪೊಲೀಸರು ಕುಡಿದು ಟೈಟ್ ಆಗಿದ್ರೆ ಅವ್ರಗಳನ್ನ ಮನೆಗೆ ಬಿಡ್ತಾರೆ ಅಂತ. ದಯಮಾಡಿ ಕುಡಿದು ಟೈಟ್ ಆಗಿರೋರು, ಆಮೇಲೆ ನಿಮ್ಗೆ ಟ್ಯಾಕ್ಸಿ ಸಿಗದಿರೋರು, ಜೋಬಲ್ ದುಡ್ಡಿಲ್ದಿರೋರು ಈ ಆಫರ್ ಅನ್ನ ದಯಮಾಡಿ ನೀವೆಲ್ಲರೂ ಬಳಸ್ಕೊಬೇಕು. ನೀವು ಮಾಡ್ಬೇಕಾದ್ರೆ ಒಂದೇ ಒಂದು, ನಿಮ್ ಮೊಬೈಲ್ ಇಂದ 100ಗೆ ಫೋನ್ ಮಾಡಿ, ಇಂಥ ಕಡೆ ಕುಡ್ದಿದ್ದೀನಿ, ಟೈಟ್ ಆಗಿದ್ದೀನಿ, ಏನೋ ವಯಸ್ಸೆಲ್ಲ ತಗೊಂಡ್ಬನ್ನಿ ಅಂತಂದ್ರೆ ಅವರು ತಗೊಂಡ್ಬರ್ತಾರೆ. ನಿಮ್ಮನ್ನು ತಗೊಂಡೋಗಿ ನಿಮ್ ಮನೆಗೆ ಆರಾಮಾಗಿ ರೆಡ್ ಲೈಟ್ ಹಾಕೊಂತಾರೆ, ಕಯೋ ಅಂತ ಹಾಕೊಂಡು ಎಮರ್ಜೆನ್ಸಿನಲ್ಲಿ ನಿಮ್ಮನ್ನ ತಗೊಂಡೋಗಿ ಸುರಕ್ಷಿತವಾಗಿ. ನೋಡ್ರಿ, ಕಾಂಗ್ರೆಸ್ ಅಲ್ಲಿ ಮದ್ಯಪಾನ ಮಾಡುವಂತ ಸಮುದಾಯಕ್ಕೆ ಎಂತ ಭಾಗ್ಯ ಕೊಟ್ಟಿದ್ದಾರೆ ಅಂತಂದ್ರೆ, ಇನ್ಮೇಲೆ ಕುಡ್ದು ಟೈಟ್ ಆದ್ರೆ, ಕುಡ್ದು ಎಲ್ಲ ಬಿದ್ದೋಗಿದ್ರೆ ಎಚ್ಚರಿಕೆ ಆದ್ಮೇಲೆ 100ಗೆ ಫೋನ್ ಮಾಡಿ ಪೊಲೀಸರು ಬರ್ತಾರೆ, ನಿಮ್ಮನ್ನ ಕರ್ಕೊಂಡೋಗಿ ನಿಮ್ಮ ಸುರಕ್ಷಿತವಾಗಿ. ಅದನ್ನ ನಾನು ಹೇಳಿಲ್ಲ, ಇದನ್ನ ಹೇಳಿರೋರು ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಹೇಳಿರೋದು. ಡ್ರಿಂಕ್ಸ್ ಮಾಡೋ ಸಮುದಾಯಕ್ಕೆ ಹೊಸದೊಂದು ಭಾಗ್ಯವನ್ನ ನಮ್ಮ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ನಮ್ಮ ಹೋಮ್ ಮಿನಿಸ್ಟರ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಕುಡುಕರನ್ನ ನಾವು ಕರ್ಕೊಂಡೋಗಿ ಮನೆಗೆ ಬಿಡ್ತೀವಿ ಅಂತ. ಸೊ ನಾನು ಕುಡುಕರು ಅಂತ ಹೇಳಕ್ ಹೋಗಲ್ಲ, ಪಾರ್ಟಿ ಮಾಡೋರು ಎಲ್ಲರೂ ಕೂಡ ಯಾರೇ ಆಗಿರ್ಲಿ, ಹೆಣ್ಮಕ್ಳಾಗಿರ್ಲಿ ಗಂಡ್ ಮಕ್ಳಾಗಿರ್ಲಿ, ಕುಡ್ದು ನೀವು ಟೈಟ್ ಆಗಿದ್ದು, ನಿಮ್ಗೆ ಆಟೋ ಸಿಕ್ಕಿಲ್ಲ, ಕ್ಯಾಬ್ ಸಿಕ್ಕಿಲ್ಲ, ನಿಮ್ಗೆ ಏನೂ ಸಿಕ್ಕಿಲ್ಲ, ನಿಮ್ಮ ಹತ್ರ ದುಡ್ಡು ಇಲ್ಲ, ನೋ ಪ್ರಾಬ್ಲಮ್, ಕಾಲ್ 100ಗೆ ಫೋನ್ ಮಾಡಿ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳೋರು ಅಂತ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ವಿಡಿಯೋ ಇದೆಯಲ್ಲ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ದು, ಆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಪರಮೇಶ್ವರ್ ಬಾಸ್ ಹೇಳಿದ್ದಾರೆ, ನಾವು ಎಣ್ಣೆ ಹೊಡೆದ್ರೆ ನಮ್ಮ ಪೊಲೀಸರು ಬಿಡ್ತಾರೆ ಅಂತ. ದಯಮಾಡಿ ಈ ಬೆಂಗಳೂರಲ್ಲಿ 2,000 ವಯಸ್ಸಲ ಇದೆ, ಸುಮ್ನೆ ಮರದ ಕೆಡೆ ಕೂತ್ಕೊಳೋದು, ಕಳೆಕಾಯಿ ಅಂಗಡಿ ಹತ್ರ ಕೂತ್ಕೊಳೋದು, ಟೀ ಅಂಗಡಿ ಹತ್ರ ಕೂತ್ಕೊಳೋದು ವೇಸ್ಟ್ ಆಗಿರ್ತಾರೆ. ದಯಮಾಡಿ ಪಾರ್ಟಿ ಮಾಡೋ ಅಂತ ಸಮುದಾಯ ಬ್ರಾಕೆಟ್ ಅಲ್ಲಿ ಕುಡುಕರು ಅಂದ್ರೆ ಕುಡ್ದಿರೋರು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಸಮುದಾಯ ಈ ಒಂದು ಆಫರ್ ಸರ್ಕಾರ ನಿಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಮನೆಗೆ ಬಿಡ್ತದೆ. ಇದಕ್ಕಿಂತ ಬೇಕೇನ್ರಿ? ಹೆಣ್ಮಕ್ಳು ಸೇಫ್ ಇಲ್ಲ ಬಿಡ್ರಿ, ಹೆಣ್ಮಕ್ಳು ಸೇಫ್ ಇರಕ್ ಸಾಧ್ಯನೇ ಇಲ್ಲ. 700 ರೇಪ್ ಆಗಿದೆ. 700 ರೇಪ್ ಆದ್ಮೇಲೆ ಕರ್ನಾಟಕದಲ್ಲಿ ಹೆಣ್ಮಕ್ಳು ಏನ್ ಸೇಫು? ಬಟ್ ಗಂಡು ಮಕ್ಕಳು ಕುಡುಕರಿಗೆ ಅಂದ್ರೆ ಕುಡಿಯೋ ಸಮುದಾಯಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ವಯಸ್ಸಲ ಕಳಿಸಿ ನಿಮ್ಮ ಮನೆಗೆ ತಲುಪಿಸುವಂತ ಹೊಸ ಭಾಗ್ಯವನ್ನ, ಕುಡಿಯುವ ಸಮುದಾಯವನ್ನ ಮನೆಗೆ ಸೇರಿಸುವ ಭಾಗ್ಯವನ್ನ ನಮ್ಮ ಹೋಮ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಸದಾವಕಾಶವನ್ನ ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ. ಅಲ್ಲಿ ಬಾರ್ಗೆ ಹೋದ್ರೆ ಟೈಟ್ ಆದ್ರೆ ಫಸ್ಟ್ 100 ಹೊಡ್ಕೊಂಡು
ಅಣ್ಣ ಬಾಣ ಈ ಭಾರತ ಇದ್ದೀನಿ ಅಂತ ಹೇಳ್ರಿ, ಪೊಲೀಸರು ಬರ್ತಾರೆ. ಏನೋ ಬಂದ್ ಬಿಟ್ರೆ ಪರವಾಗಿಲ್ಲ, ಲಾಠಿ ತಗೊಂಡು ಏನಾದ್ರೂ ಬಿಟ್ರೆ ನನಗೂ ಅರ್ಥ ಆಗ್ತಾ ಇಲ್ಲ ಗುರು. ಇಂಥವ್ರೆಲ್ಲ ಹೋಮ್ ಮಿನಿಸ್ಟರ್ ಆಗವ್ರೆ, ನನಗೂ ಅರ್ಥ ಆಗ್ತಾ ಇಲ್ಲ. ಹೋಮ್ ಮಿನಿಸ್ಟರ್ ಈ ಸ್ಟೇಟ್ಮೆಂಟ್ ಮಾಡೋರೆ, ಕುಡುಕರನ್ನ ಮನೆಗೆ ಬಿಡೋ ಭಾಗ್ಯವನ್ನ ಹೋಮ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ. ದಯಮಾಡಿ ಇಡೀ ಕರ್ನಾಟಕ ಹೆಮ್ಮೆ ಪಡುವಂತ ವಿಚಾರ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ, ಅದು ಪೊಲೀಸರು ಏನೂ ಮಾಡಕ್ಕಾಗಲ್ಲ, ಹೋಮ್ ಮಿನಿಸ್ಟರ್ ಏನೋ ಮಾಡಕ್ಕಾಗಲ್ಲ. 700 ಅತ್ಯಾಚಾರ ಆಗಿದೆ ಈ ವರ್ಷದಲ್ಲಿ. ಬೆಂಗಳೂರಲ್ಲಿ 180 ಅತ್ಯಾಚಾರ ಆಗಿದೆ. ಬಟ್ ಆದರೆ ಈ ಅತ್ಯಾಚಾರ ಆಗೋ ಒಂದು ಸಮಾಜದಲ್ಲಿ ನಮ್ಮ ನಮ್ಮ ಕುಡುಕ ಸಮುದಾಯ ಅಥವಾ ಎಣ್ಣೆ ಸೇರಿಸೋ ಸಮುದಾಯವನ್ನ ಸುರಕ್ಷಿತವಾಗಿ ಅವರ ಮನೆಗೆ ತಲುಪಿಸುವಂತ ಹೊಸ ಭಾಗ್ಯವನ್ನ ಹೋಮ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ. ತಾವೆಲ್ಲ ದಯಮಾಡಿ ಇದನ್ನ ಬಳಸ್ಕೊಳ್ಳಿ. ಕುಡಿದ ಮೇಲೆ ದುಡ್ಡಿಲ್ಲ ಅಂತ ಅಲ್ಲೇ ಒದ್ದಾಡಕ್ ಹೋಗ್ಬೇಡಿ. ನೀವು ಮಾಡ್ಬೇಕಾದ್ರೆ ಒಂದೇ ಒಂದು 100ಗೆ ಫೋನ್ ಮಾಡಿ ಬನ್ನಿ ಅಂತೇಳಿ, ಯಾವ ಬಾರು ಅಂತೇಳಿ, ಯಾವ ವೈನ್ ಶಾಪ್ ಅಂತೇಳಿ, ಅಥವಾ ಯಾವ ಪಬ್ಬು ಬಾರು ಅಂತೇಳಿ, ಬರ್ರಪ್ಪ ಈ ಪಬ್ಬು ಬಾರಲ್ಲಿ ಇದೀನಿ ಕಳ್ಸ್ಕೊಡ್ರಿ ಅಂತೇಳಿ. ಯಾಕಂದ್ರೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಕುಡುಕರನ್ನ ಮನೆಗೆ ಬಿಡೋ ಅಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅಂತ. ಇನ್ನು ಮೇಲೆ ಕುಡಿದು ಟೈಟ್ ಆಗಿರೋರು, ಕುಡಿದು ಉಳ್ಳಾಡೋರು, ಕುಡಿದು ಜ್ಞಾನ ತಪ್ಪಿರೋರು, ಕುಡಿದು ದುಡ್ಡಿಲ್ದಿರೋರು ಎಲ್ಲರೂ ಕೂಡ 100ಗೆ ಫೋನ್ ಮಾಡಿ ಬನ್ನಿ ಸ್ವಾಮಿ, ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದಾರೆ, ದಯಮಾಡಿ ನಮ್ಮನ್ನ ನಮ್ಮ ಮನೆಗೆ ಬಿಟ್ಬಿಡಿ ಅಂತಂದ್ರೆ ಹೊಯ್ಸಲ ತಗೊಂಬಂದು ನಿಮ್ಮನ್ನ ಸೇಫ್ ಆಗಿ ಕುಂಡಿಸ್ಕೊಂಡು ಲೈಟ್ ಹಾಕೊಂಡು ನಿಮ್ ಮನೆ ಹತ್ರ ತಗೊಂಡೋಗಿ ಬಿಡ್ತಾರೆ. ಯಾರಾದ್ರೂ ನನ್ನಂತ ತಲೆ ಕೆಟ್ಟ ಪೊಲೀಸರು ಇದ್ರೆ ನಿಮಗೆ ನುಣ್ಣಗೆ ಲಾಠಿ ತಗೊಂಡು ಬಿಡ್ತಾರೆ. ಏನಾಯ್ತು ಬಿಡಿ. ಏನೋ ಥ್ಯಾಂಕ್ಸ್ ಅಲಾಟ್. ಅಲ್ಲ, ಒಬ್ಬ ಜವಾಬ್ದಾರಿಯುತವಾದಂಥ ಹೋಮ್ ಮಿನಿಸ್ಟ್ರು ಇಷ್ಟು ರೇಪ್ಗಳಾಗಿದೆ, 700 ರೇಪ್ ಆಗಿದೆ. ವರ್ಷದ ಕೊನೆಯಲ್ಲಿ ಇದ್ದೀವಿ ನಾವು. 700 ರೇಪ್ ಆಗಿದೆ. ರೇಪ್ಗಳನ್ನ ನಿಲ್ಲಿಸುವಂತ ಕಾರ್ಯಕ್ರಮ ಮಾಡೋದು, ಡ್ರಗ್ಸ್ ಫ್ಯಾಕ್ಟ್ರಿಗಳು ಓಪನ್ ಆಗಿದೆ ಬೆಂಗಳೂರಲ್ಲಿ, ಅವನನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡೋದು, ಆಮೇಲೆ ಭ್ರಷ್ಟಾಚಾರವನ್ನ ಕಡಿತ ಮಾಡುವಂತ ಕೆಲಸ ಮಾಡೋದು ಬಿಟ್ಟು ಟೈಮ್ ಪಾಸ್ಗೆ ಮೈಕ್ ಹಿಡ್ಕೊಂಡು ನಾವು ಕುಡ್ದವ್ರ ಮನೆಗೆ ಬಿಡ್ತೀವಿ ಅಂತ ಹೇಳುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಒಂದು ದೊಡ್ಡ ಅಪಹಾಸ್ಯಕ್ಕೆ ಒಬ್ಬ ಹೋಮ್ ಮಿನಿಸ್ಟರ್ ಈಡಾಗಿದ್ದಾರೆ ಅಂತ ಹೇಳಕ್ಕೆ ನಿಜವಾಗ್ಲೂ ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀರಾ ಅಥವಾ ಇಂಥ ದರಿದ್ರ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀರಾ? ಕುಡುಕರಿಗಿರೋ ಸೌಕರ್ಯ, ಕುಡುಕರಿಗಿರೋ ಅಂದ್ರೆ ಪಾಪ ಅವ್ರಿಗೂ ಕೊಡ್ಲಿ, ಪಾಪ ನಾವು ಎಣ್ಣೆ ಹೊಡೆದು ಎಷ್ಟೋ ಜನ ಬಿದ್ದೋಗಿರ್ತಾರೆ, ಅವ್ರಿಗೂ ಸಹಾಯ ಮಾಡಬೇಕು ಪೊಲೀಸರು. ಬಟ್ ಮನೆಗೆ ಬಿಡ್ತೀವಿ ಅಂತ ಹೇಳ್ತಾರೆ ಹೋಮ್ ಮಿನಿಸ್ಟ್ರು. ಅದೇ ಒಬ್ಬ ಹೆಣ್ಣು ಮಗಳು ನಡುರಾತ್ರಿನಲ್ಲಿ ಅಥವಾ ಬೆಳಗ್ಗೆ 12 ಗಂಟೆನಲ್ಲಿ ಸೇಫ್ ಆಗಿ ಮನೆಗೆ ಹೋಗ್ತಾಳೆ ಅಂತ ವ್ಯವಸ್ಥೆಯನ್ನ ನಾವು ಸೃಷ್ಟಿ ಮಾಡಿದ್ದೀವಿ ಅಂತ ಏನಾದ್ರು ಹೇಳಿದ್ರೆ ಹೋಮ್ ಮಿನಿಸ್ಟರ್ ಕಾಲನ್ನು ಟಚ್ ಮಾಡಿ ನಾನು ನಮಸ್ಕಾರ ಮಾಡ್ಕೊಂತ ಇದ್ದೆ. ಖಂಡಿತವಾಗಿ ಅದನ್ನು ಹೇಳಿಲ್ಲ ಹೋಮ್ ಮಿನಿಸ್ಟರ್. ಅದ್ರ ಬದಲಾಗಿ ಕುಡುಕರು ಮನೆಗೆ ಬಿಡ್ತೀವಿ ಅಂತೇಳಿ ಡೈಲಾಗ್ ಹೊಡೆದು ಅಪಹಾಸ್ಯಕ್ಕೆ ಈಡಾರಾಗಿದ್ದಾರೆ. ಧನ್ಯವಾದಗಳು. ನಮಸ್ಕಾರ ಕರ್ನಾಟಕ. ಇವತ್ತು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಕುಡಿದು ಅಕಸ್ಮಾತ್ ಟ್ಯಾಕ್ಸಿ ಸಿಕ್ಕಿಲ್ಲ ಅಂತಂದ್ರೆ ಇದು ಮದ್ಯಪಾನ ಮಾಡೋರಿಗೆ ಒಂದು ಆಫರ್. ಕುಡಿದ್ಬಿಟ್ಟು ನಿಮ್ಗೆ ನಡಿಲಿಕ್ಕಾಗಲಿಲ್ಲ, ಅಕಸ್ಮಾತ್ ನಿಮ್ಗೆ ಆಟೋ ಸಿಗ್ಲಿಲ್ಲ, ಗಾಡಿ ಸಿಗ್ಲಿಲ್ಲ, ನೀವು ಯಾರು ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಗ್ರೇಟ್ ನಮ್ಮ ಅವ್ರಿಗೊಂದು ಸಲಾಮ್ ರೀ. ನಾನು ಮದ್ಯಪಾನ ಮಾಡೋ ಅಂತ ಸಮುದಾಯದ ಪರವಾಗಿ ನಾನು ಹೋಮ್ ಮಿನಿಸ್ಟರ್ಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ಮೇಲೆ ಯಾರಾದ್ರೂ ಕುಡಿದು ನಿಮ್ಮ ಹತ್ರ ಜೇಬಲ್ ಕಾಸಿಲ್ಲ, ಟ್ಯಾಕ್ಸಿ ಬುಕ್ ಮಾಡಕ್ ಆಗ್ತಾ ಇಲ್ಲ, ಟ್ಯಾಕ್ಸಿ ಸಿಕ್ಕಿಲ್ಲ, ಯಾವುದೇ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಆರಾಮಾಗಿ ಅಲ್ಲಿ ಪಕ್ಕದಲ್ಲಿರೋ ಪೊಲೀಸರಿಗೆ ಅಥವಾ 100ಗೆ ಫೋನ್ ಮಾಡಿದ್ರೆ ಅವರು ನಿಮ್ಮ ಜೀಪಲ್ಲಿ ನೀವು ಮದ್ಯಪಾನ ಮಾಡಿರುವಂತ ಸಮುದಾಯ ಯಾರೇ ಆಗಿರ್ಬೋದು, ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಎಣ್ಣೆ ಹೊಡೆದು ನಿಲ್ಲಕ್ಕಾಗದಿರೋದು ಯಾರೇ ಆಗಿರ್ಬೋದು, ನಿಮ್ಗೆ ಹತ್ರ ದುಡ್ಡಿಲ್ಲ, ನಿಮ್ಮ ಹತ್ರ ಟ್ಯಾಕ್ಸಿ ಮಾಡಕ್ ಆಗ್ತಾ ಇಲ್ಲ, ನಿಮ್ ಫೋನು ಕಳೆದೋಗಿದ್ಯಾ, ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ, 100ಗೆ ಫೋನ್ ಮಾಡಿದ್ರೆ ಪೊಲೀಸವ್ರು ಬರ್ತಾರೆ, ನಿಮ್ ಮನೆ ಗಂಟ ಬಿಡ್ತಾರೆ. ನಾನು ಹೇಳಿಲ್ಲ ಇದನ್ನ. ನಮ್ಮ ಹೋಮ್ ಮಿನಿಸ್ಟ್ರು ಏನ್ ಗೊತ್ತಾ, ಇದು ಮದ್ಯಪಾನ ಮಾಡುವಂತ ಸಮುದಾಯಕ್ಕೆ ಭಾಗ್ಯ ಕೊಟ್ಟಿದ್ದಾರೆ. ಮದ್ಯಪಾನ ಮಾಡಿ ಟೈಟ್ ಆಗಿರೋರ್ಗೆ ಪೊಲೀಸರು ಇನ್ಮೇಲೆ ಮನೆಗೆ ಬಿಡ್ತಾರೆ. ಎಸ್ಪೆಷಲಿ ಬೆಂಗಳೂರಲ್ಲಿ ನೀವು ಯಾರು ಹೆದರ್ಬೇಕಾಗಿಲ್ಲ, ಆಟೋ ಬುಕ್ ಮಾಡಬೇಕಾಗಿಲ್ಲ, ಕ್ಯಾಬ್ ಬುಕ್ ಮಾಡಬೇಕಾಗಿಲ್ಲ, ಏನ್ರ ಬಗ್ಗೆ ಬುಕ್ ಮಾಡಬೇಕಾಗಿಲ್ಲ. 100ಗೆ ಫೋನ್ ಮಾಡಿದ್ರೆ ಪೊಲೀಸರು ಬರ್ತಾರೆ, ನಿಮ್ಮ ಮನೆಗೆ ಬಿಡ್ತಾರೆ. ಇದು ನಾನು ಹೇಳಿಲ್ಲಪ್ಪ, ನನಗೆ ಇವರು ಹೋಮ್ ಮಿನಿಸ್ಟ್ರು ಪರಮೇಶ್ವರೇ ಹೇಳಿದ್ದು. ನಾವು ಕುಡಿದು ಟೈಟ್ ಆಗಿರೋರ್ನ ಮನೆಗೆ ಬಿಡ್ತೀವಿ ಅಂತ. ದಯಮಾಡಿ ಈ ಒಂದು ಆಫರ್ನ ಎಲ್ಲ
ಡ್ರಿಂಕ್ಸ್ ಮಾಡಿ ಸುಸ್ತಾಗೋರು ದಯಮಾಡಿ ಈ ಆಫರ್ನ ಪರಮೇಶ್ವರ್ ಹೇಳಿದರೆ ನಮ್ಮ ಪೊಲೀಸವರು ಕುಡ್ದು ಟೈಟ್ ಆಗಿದ್ರೆ ಅವ್ರುಗಳನ್ನ ಮನೆಗೆ ಬಿಡ್ತಾರೆ ಅಂತ. ದಯಮಾಡಿ ಕುಡ್ದು ಟೈಟ್ ಆಗಿರೋರು, ಆಮೇಲೆ ನಿಮ್ಗೆ ಟ್ಯಾಕ್ಸಿ ಸಿಗದಿರೋರು, ಜೋಬಲ್ ದುಡ್ಡಿಲ್ದಿರೋರು ಈ ಆಫರ್ ಅನ್ನ ದಯಮಾಡಿ ನೀವೆಲ್ಲರೂ ಬಳಸ್ಕೊಬೇಕು. ನೀವು ಮಾಡ್ಬೇಕಾದ್ರೆ ಒಂದೇ ಒಂದು, ನಿಮ್ ಮೊಬೈಲ್ ಇಂದ 100 ಫೋನ್ ಮಾಡಿ, ಇಂಥ ಕಡೆ ಕುಡ್ದಿದ್ದೀನಿ, ಟೈಟ್ ಆಗಿದ್ದೀನಿ, ಏನೋ ವಯಸ್ಸೆಲ್ಲ ತಗೊಂಡ್ ಬನ್ನಿ ಅಂತಂದ್ರೆ ಅವರು ತಗೊಂಡ್ಬರ್ತಾರೆ. ನಿಮ್ಮನ್ನು ತಗೊಂಡೋಗಿ ನಿಮ್ ಮನೆಗೆ ಆರಾಮಾಗಿ ರೆಡ್ ಲೈಟ್ ಹಾಕೊಂತಾರೆ, ಕ್ಯಾ ಅಂತ ಹಾಕೊಂಡು ಎಮರ್ಜೆನ್ಸಿನಲ್ಲಿ ನಿಮ್ಮನ್ನ ತಗೊಂಡೋಗಿ ಸುರಕ್ಷಿತವಾಗಿ. ನೋಡ್ರಿ, ಕಾಂಗ್ರೆಸ್ ಅಲ್ಲಿ ಮದ್ಯಪಾನ ಮಾಡುವಂತ ಸಮುದಾಯಕ್ಕೆ ಎಂತ ಭಾಗ್ಯ ಕೊಟ್ಟಿದ್ದಾರೆ ಅಂತಂದ್ರೆ, ಇನ್ಮೇಲೆ ಕುಡ್ದು ಟೈಟ್ ಆದ್ರೆ, ಕುಡ್ದು ಎಲ್ಲ ಬಿದ್ದೋಗಿದ್ರೆ ಎಚ್ಚರಿಕೆ ಆದ್ಮೇಲೆ 100 ಫೋನ್ ಮಾಡಿ ಪೊಲೀಸರು ಬರ್ತಾರೆ, ನಿಮ್ಮನ್ನ ಕರ್ಕೊಂಡೋಗಿ ನಿಮ್ಮ ಸುರಕ್ಷಿತವಾಗಿ. ಅದು ನಾನು ಹೇಳಿಲ್ಲ, ಇದನ್ನ ಹೇಳಿರೋರು ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಹೇಳಿರೋದು. ಡ್ರಿಂಕ್ಸ್ ಮಾಡೋ ಸಮುದಾಯಕ್ಕೆ ಹೊಸದೊಂದು ಭಾಗ್ಯವನ್ನ ನಮ್ಮ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ನಮ್ಮ ಹೋಮ್ ಮಿನಿಸ್ಟರ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಕುಡುಕರನ್ನ ನಾವು ಕರ್ಕೊಂಡೋಗಿ ಮನೆಗೆ ಬಿಡ್ತೀವಿ ಅಂತ. ಸೊ ನಾನು ಕುಡುಕರು ಅಂತ ಹೇಳಕ್ ಹೋಗಲ್ಲ, ಪಾರ್ಟಿ ಮಾಡೋರು ಎಲ್ಲರೂ ಕೂಡ ಯಾರೇ ಆಗಿರ್ಲಿ, ಹೆಣ್ಮಕ್ಳಾಗಿರ್ಲಿ ಗಂಡ್ ಮಕ್ಳಾಗಿರ್ಲಿ, ಕುಡ್ದು ನೀವು ಟೈಟ್ ಆಗಿದ್ದು, ನಿಮ್ಗೆ ಆಟೋ ಸಿಕ್ಕಿಲ್ಲ, ಕ್ಯಾಬ್ ಸಿಕ್ಕಿಲ್ಲ, ನಿಮ್ಗೆ ಏನೂ ಸಿಕ್ಕಿಲ್ಲ, ನಿಮ್ಮ ಹತ್ರ ದುಡ್ಡು ಇಲ್ಲ, ನೋ ಪ್ರಾಬ್ಲಮ್, ಕಾಲ್ 100 ಫೋನ್ ಮಾಡಿ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳವ್ರೆ ಅಂತ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ವಿಡಿಯೋ ಇದೆಯಲ್ಲ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ದು, ಆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಪರಮೇಶ್ವರ್ ಬಾಸ್ ಹೇಳಿದ್ದಾರೆ, ನಾವು ಎಣ್ಣೆ ಹೊಡೆದ್ರೆ ನಮ್ಮ ಪೊಲೀಸರು ಬಿಡ್ತಾರೆ ಅಂತ. ದಯಮಾಡಿ ಈ ಬೆಂಗಳೂರಲ್ಲಿ 2,000 ವಯಸ್ಸೆಲ್ಲ ಇದೆ, ಸುಮ್ನೆ ಮರದ ಕೆಡೆ ಕೂತ್ಕೊಳೋದು, ಕಳೆಕಾಯಿ ಅಂಗಡಿ ಹತ್ರ ಕೂತ್ಕೊಳೋದು, ಟೀ ಅಂಗಡಿ ಹತ್ರ ಕೂತ್ಕೊಳೋದು, ವೇಸ್ಟ್ ಆಗಿರ್ತಾರೆ. ದಯಮಾಡಿ ಪಾರ್ಟಿ ಮಾಡೋ ಅಂತ ಸಮುದಾಯ ಬ್ರಾಕೆಟ್ ಅಲ್ಲಿ ಕುಡುಕರು ಅಂದ್ರೆ ಕುಡ್ದಿರೋರು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಸಮುದಾಯ ಈ ಒಂದು ಆಫರ್ ಸರ್ಕಾರ ನಿಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಮನೆಗೆ ಬಿಡ್ತದೆ. ಇದಕ್ಕಿಂತ ಬೇಕೇನ್ರಿ? ಹೆಣ್ಮಕ್ಳು ಸೇಫ್ ಇಲ್ಲ ಬಿಡ್ರಿ, ಹೆಣ್ಮಕ್ಳು ಸೇಫ್ ಇರಕ್ ಸಾಧ್ಯನೇ ಇಲ್ಲ. 700 ರೇಪ್ ಆಗಿದೆ, 700 ರೇಪ್ ಆದ್ಮೇಲೆ ಕರ್ನಾಟಕದಲ್ಲಿ ಹೆಣ್ಮಕ್ಳು ಏನ್ ಸೇಫು? ಬಟ್ ಗಂಡು ಮಕ್ಕಳು ಕುಡುಕರಿಗೆ ಅಂದ್ರೆ ಕುಡಿಯೋ ಸಮುದಾಯಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ವಯಸ್ಸಲ ಕಳಿಸಿ ನಿಮ್ಮ ಮನೆಗೆ ತಲುಪಿಸುವಂತ ಹೊಸ ಭಾಗ್ಯವನ್ನ, ಕುಡಿಯುವ ಸಮುದಾಯವನ್ನ ಮನೆಗೆ ಸೇರಿಸುವ ಭಾಗ್ಯವನ್ನ ನಮ್ಮ ಹೋಮ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಸದಾವಕಾಶವನ್ನ ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ. ಅಲ್ಲಿ ಬಾರ್ಗೋದ್ರೆ ಟೈಟ್ ಆದ್ರೆ ಫಸ್ಟ್ 100 ಹೊಡ್ಕೊಂಡು, ಅಣ್ಣ ಬಾಡ ಈ ಭಾರತ ಇದೀನಿ ಅಂತ ಹೇಳ್ರಿ, ಪೊಲೀಸರು ಬರ್ತಾರೆ. ಏನೋ ಬಂದ್ ಬಿಟ್ರೆ ಪರವಾಗಿಲ್ಲ, ಲಾಠಿ ತಗೊಂಡು ಏನಾದ್ರೂ ಬಿಟ್ರೆ ನನಗೂ ಅರ್ಥ ಆಗ್ತಾ ಇಲ್ಲ ಗುರು. ಇಂಥವ್ರೆಲ್ಲ ಹೋಮ್ ಮಿನಿಸ್ಟರ್ ಆಗವ್ರೆ, ನನಗೂ ಅರ್ಥ ಆಗ್ತಾ ಇಲ್ಲ. ಹೋಮ್ ಮಿನಿಸ್ಟರ್ ಈ ಸ್ಟೇಟ್ಮೆಂಟ್ ಮಾಡೋರೆ, ಕುಡುಕರನ್ನ ಮನೆಗೆ ಬಿಡೋ ಭಾಗ್ಯವನ್ನ ಹೋಮ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ. ದಯಮಾಡಿ ಇಡೀ ಕರ್ನಾಟಕ ಹೆಮ್ಮೆ ಪಡುವಂತ ವಿಚಾರ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ, ಅದು ಪೊಲೀಸರು ಏನೂ ಮಾಡಕ್ಕಾಗಲ್ಲ, ಹೋಮ್ ಮಿನಿಸ್ಟರ್ ಏನೋ ಮಾಡಕ್ಕಾಗಲ್ಲ. 700 ಅತ್ಯಾಚಾರ ಆಗಿದೆ ಈ ವರ್ಷದಲ್ಲಿ. ಬೆಂಗಳೂರಲ್ಲಿ 180 ಅತ್ಯಾಚಾರ ಆಗಿದೆ. ಬಟ್ ಆದರೆ ಈ ಅತ್ಯಾಚಾರ ಆಗೋ ಒಂದು ಸಮಾಜದಲ್ಲಿ ನಮ್ಮ ಕುಡುಕ ಸಮುದಾಯ ಅಥವಾ ಎಣ್ಣೆ ಸೇರಿಸೋ ಸಮುದಾಯವನ್ನ ಸುರಕ್ಷಿತವಾಗಿ ಅವರ ಮನೆಗೆ ತಲುಪಿಸುವಂತ ಹೊಸ ಭಾಗ್ಯವನ್ನ ಹೋಮ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ. ತಾವೆಲ್ಲ ದಯಮಾಡಿ ಇದನ್ನ ಬಳಸ್ಕೊಳ್ಳಿ. ಕುಡಿದ ಮೇಲೆ ದುಡ್ಡಿಲ್ಲ ಅಂತ ಅಲ್ಲೇ ಒದ್ದಾಡಕ್ ಹೋಗ್ಬೇಡಿ. ನೀವು ಮಾಡ್ಬೇಕಾದ್ರೆ ಒಂದೇ ಒಂದು 100 ಫೋನ್ ಮಾಡಿ ಬನ್ನಿ ಅಂತೇಳಿ, ಯಾವ ಬಾರು ಅಂತೇಳಿ, ಯಾವ ವೈನ್ ಶಾಪ್ ಅಂತೇಳಿ, ಅಥವಾ ಯಾವ ಪಬ್ಬು ಬಾರು ಅಂತೇಳಿ, ಬರ್ರಪ್ಪ ಈ ಪಬ್ಬು ಬಾರಲ್ಲಿ ಇದೀನಿ ಕಳ್ಸ್ಕೊಡ್ರಿ ಅಂತೇಳಿ. ಯಾಕಂದ್ರೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಕುಡುಕರನ್ನ ಮನೆಗೆ ಬಿಡೋ ಅಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅಂತ. ಇನ್ನು ಮೇಲೆ ಕುಡಿದು ಟೈಟ್ ಆಗಿರೋರು, ಕುಡಿದು ಉಳ್ಳಾಡೋರು, ಕುಡಿದು ಜ್ಞಾನ ತಪ್ಪಿರೋರು, ಕುಡಿದು ದುಡ್ಡಿಲ್ದಿರೋರು ಎಲ್ಲರೂ ಕೂಡ 100 ಫೋನ್ ಮಾಡಿ ಬನ್ನಿ ಸ್ವಾಮಿ, ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದಾರೆ, ದಯಮಾಡಿ ನಮ್ಮ ಮನೆಗೆ ಬಿಟ್ಬಿಡಿ ಅಂತಂದ್ರೆ ವಯಸ್ಸೆಲ್ಲ ತಗೊಂಬಂದು ನಿಮ್ಮನ್ನ ಸೇಫ್ ಆಗಿ ಕುಂಡಿಸ್ಕೊಂಡು ಲೈಟ್ ಹಾಕೊಂಡು ನಿಮ್ ಮನೆ ಹತ್ರ ತಗೊಂಡೋಗಿ ಬಿಡ್ತಾರೆ. ಯಾರಾದ್ರೂ ನನ್ನಂತ ತಲೆ ಕೆಟ್ಟ ಪೊಲೀಸರು ಇದ್ರೆ ನಿಮಗೆ ನುಣ್ಣಗೆ ಲಾಠಿ ತಗೊಂಡು ಬಿಡ್ತಾರೆ. ಏನಾಯ್ತು ಬಿಡಿ. ಏನೋ ಥ್ಯಾಂಕ್ಸ್ ಅ ಲಾಟ್.
ಅಲ್ಲ, ಒಬ್ಬ ಜವಾಬ್ದಾರಿಯುತವಾದಂಥ ಹೋಮ್ ಮಿನಿಸ್ಟ್ರು ಇಷ್ಟು ರೇಪ್ಗಳಾಗಿದೆ, 700 ರೇಪ್ ಆಗಿದೆ, ವರ್ಷದ ಕೊನೆಯಲ್ಲಿದ್ದೀವಿ ನಾವು, 700 ರೇಪ್ ಆಗಿದೆ, ರೇಪ್ಗಳನ್ನು ನಿಲ್ಲಿಸುವಂಥ ಕಾರ್ಯಕ್ರಮ ಮಾಡೋದು, ಡ್ರಗ್ಸ್ ಫ್ಯಾಕ್ಟ್ರಿಗಳು ಓಪನ್ ಆಗಿದೆ ಬೆಂಗಳೂರಲ್ಲಿ, ಅವನನ್ನ ನಾಶ ಮಾಡುವಂಥ ಕೆಲಸವನ್ನ ಮಾಡೋದು, ಆಮೇಲೆ ಭ್ರಷ್ಟಾಚಾರವನ್ನ ಕಡಿತ ಮಾಡುವಂಥ ಕೆಲಸ ಮಾಡೋದು ಬಿಟ್ಟು ಟೈಮ್ ಪಾಸ್ಗೆ ಮೈಕ್ ಹಿಡ್ಕೊಂಡು ನಾವು ಕುಡ್ದವ್ರ ಮನೆಗೆ ಬಿಡ್ತೀವಿ ಅಂತ ಹೇಳುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಒಂದು ದೊಡ್ಡ ಅಪಹಾಸ್ಯಕ್ಕೆ ಒಬ್ಬ ಹೋಮ್ ಮಿನಿಸ್ಟರ್ ಈಡಾಗಿದ್ದಾರೆ ಅಂತ ಹೇಳಕ್ಕೆ ನಿಜವಾಗ್ಲೂ ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀರಾ ಅಥವಾ ಇಂಥ ದರಿದ್ರ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀರಾ? ಕುಡುಕರಿಗಿರೋ ಸೌಕರ್ಯ, ಕುಡುಕರಿಗಿರೋ ಅಂದ್ರೆ ಪಾಪ ಅವ್ರಿಗೂ ಕೊಡ್ಲಿ, ಪಾಪ ನಾವು ಎಣ್ಣೆ ಹೊಡೆದು ಎಷ್ಟೋ ಜನ ಬಿದ್ದೋಗಿರ್ತಾರೆ, ಅವ್ರಿಗೂ ಸಹಾಯ ಮಾಡಬೇಕು ಪೊಲೀಸರು, ಬಟ್ ಮನೆಗೆ ಬಿಡ್ತೀವಿ ಅಂತ ಹೇಳ್ತಾರೆ ಹೋಮ್ ಮಿನಿಸ್ಟ್ರು. ಅದೇ ಒಬ್ಬ ಹೆಣ್ಣು ಮಗಳು ನಡುರಾತ್ರಿನಲ್ಲಿ ಅಥವಾ ಬೆಳಗ್ಗೆ 12 ಗಂಟೆನಲ್ಲಿ ಸೇಫ್ ಆಗಿ ಮನೆಗೆ ಹೋಗ್ತಾಳೆ ಅಂತ ವ್ಯವಸ್ಥೆಯನ್ನ ನಾವು ಸೃಷ್ಟಿ ಮಾಡಿದ್ದೀವಿ ಅಂತ ಏನಾದ್ರು ಹೇಳಿದ್ರೆ ಹೋಮ್ ಮಿನಿಸ್ಟರ್ ಕಾಲನ್ನು ಟಚ್ ಮಾಡಿ ನಾನು ನಮಸ್ಕಾರ ಮಾಡ್ಕೊಂತ ಇದ್ದೆ. ಖಂಡಿತವಾಗಿ ಅದನ್ನು ಹೇಳಿಲ್ಲ ಹೋಮ್ ಮಿನಿಸ್ಟರ್. ಅದ್ರ ಬದಲಾಗಿ ಕುಡುಕರು ಮನೆಗೆ ಬಿಡ್ತೀವಿ ಅಂತೇಳಿ ಡೈಲಾಗ್ ಹೊಡೆದು ಅಪಹಾಸ್ಯಕ್ಕೆ ಈಡಾರಾಗಿದ್ದಾರೆ. ಧನ್ಯವಾದಗಳು.